ಸುಹಾಸಿನಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಫಿಟ್ ಆಗಿರಬೇಕು ಅಂತ ಎಲ್ಲರೂ ಬಯಸ್ತಾರೆ. ಎಸ್ಪೆಷಲಿ ಮಹಿಳೆಯರು ಫಿಟ್ ಆಗಿರಲೇಬೇಕು. ಮಹಿಳೆಯರು ತಮ್ಮ ಸಂಸಾರ, ಜವಾಬ್ದಾರಿ, ಮಕ್ಕಳು, ಗುರಿ, ಸಾಧನೆ ಅಂದ್ಬಿಟ್ಟು ತಮ್ಮ ಆರೋಗ್ಯದ ಕಡೆಗೆ ನಿರ್ಲಕ್ಷ್ಯ ವಹಿಸ್ತಾ ಬಂದ್ಬಿಡ್ತಾರೆ. ಅವರಿಗಾಗಿ ಸುಹಾಸಿನಿಲಿ ಫಿಟ್ನೆಸ್ ಕುರಿತಂತೆ ವಿಶೇಷವಾದ ಮಾಹಿತಿ ಇದ್ದೇ ಇರುತ್ತೆ. ಹಾಗಾದ್ರೆ ಬನ್ನಿ, ಇವತ್ತಿನ ಫಿಟ್ನೆಸ್ನ ಸೆಗ್ಮೆಂಟ್ನಲ್ಲಿ ಯಾವೊಂದು ವಿಶೇಷವಾದಂಥ ಫಿಟ್ನೆಸ್ ಎಕ್ಸಸೈಸ್ ಇದೆ ಅಂತ ನೋಡೋಣ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಗೆಳತಿ ಸಬೀತಾ. ನಿಮಗೆಲ್ಲ ಗೊತ್ತಿರಬಹುದು, ಜಿಮ್ಮಲ್ಲಿ ಎರೋಬಿಕ್ ಮಾಡ್ತಾ ಇರೋದು ಅಂದರೆ ಮ್ಯೂಸಿಕ್ ಜೊತೆಗೆ ಸ್ಟೆಪ್ ಹಾಕ್ತಾ ಎಕ್ಸಸೈಸ್ ಮಾಡ್ತಾ ಫಿಟ್ನೆಸ್ ಕಾಪಾಡ್ಕೊಂಡು ಬರ್ತಾರೆ. ಆದರೆ ಅಕ್ವಾ ಎರೋಬಿಕ್ ಅನ್ನೋದು ನೀವು ತುಂಬಾ ಡಿಫ್ರೆಂಟ್ ಅಂತಲೇ ಹೇಳ್ಬೋದು. ಯಾಕಂದರೆ ನೀರಲ್ಲಿ ಮಾಡುವಂಥ ಎಕ್ಸಸೈಸ್ ಬಗ್ಗೆ ನೀವು ಕೇಳಿದ್ದೀರಾ? ಎಸ್, ಅದನ್ನು ನಾವಿವತ್ತು ತೋರಿಸ್ಕೊಡ್ತೀವಿ. ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಎಕ್ಸ್ಪರ್ಟ್, ಜಿಮ್ ಎಕ್ಸ್ಪರ್ಟ್ ಅಂತಲೇ ಹೇಳ್ಬೋದು, ಅಕ್ವಾ ಎರೋಬಿಕ್ನ ಎಕ್ಸ್ಪರ್ಟ್ ಅಂತಲೇ ಹೇಳ್ಬೋದು, ಹರಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ. ಬನ್ನಿ ಅವ್ರನ್ನೇ ಕೇಳೋಣ, ಏನು ಅಕ್ವಾ ಎರೋಬಿಕ್ನ ಸ್ಪೆಷಾಲಿಟಿ ಅಂತ. ಹರಿ, ವೆಲ್ಕಮ್ ಟು ದಿ ಶೋ. ಥ್ಯಾಂಕ್ ಯು, ನಮಸ್ಕಾರ. ಸೊ ಮೊದಲಾಗಿ ಏನು ಅಕ್ವಾ ಎರೋಬಿಕ್ ಅಂದರೆ ಏನು? ಫಸ್ಟ್ ಆಫ್ ಆಲ್ ನನಗೆ ಹೆಸರೇ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ವಾಟ್ ಇಸ್ ಅಕ್ವಾ ಎರೋಬಿಕ್? ಓಕೆ, ಅಕ್ವಾ ಅಂದರೆ ನೀರು. ಸೊ ನೀರಲ್ಲಿ ಮಾಡುವಂಥ ಒಂದು ಎಕ್ಸಸೈಸ್ ನೀವು ಅಕ್ವಾ ಏರೋಬಿಕ್ಸ್ ಅಂತ ಹೇಳ್ಬೋದು. ಏರೋಬಿಕ್ಸ್ ಅನ್ನೋ ಒಂದು ಪದ ಏನಂದರೆ ಹಾರ್ಟ್ ರಿಲೇಟೆಡ್ ಕಾರ್ಡಿಯೋ ಎಕ್ಸಸೈಸ್ ಅಂತ ಮಾಡಿದಾಗ ಅದನ್ನು ಅಕ್ವಾ ಏರೋಬಿಕ್ಸ್, ನೀರಲ್ಲಿ ಮಾಡುವಂಥ ಕಾರ್ಡಿಯೋ ಎಕ್ಸಸೈಸಸ್ನ ನೀವು ಅಕ್ವಾ ಏರೋಬಿಕ್ಸ್ ಅಂತ ಹೇಳ್ಬೋದು. ಬಟ್ ನೀರಲ್ಲಿ ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಯಾರು ಮಾಡ್ಬೋದು? ಮೊದಲನೇ ಪ್ರಶ್ನೆ ಕೇಳೋದು, ನನಗೆ ಈಜು ಬರಲ್ಲ. ಸೊ ಈಜು ಬರದೇ ಇರೋರು ಮಾಡ್ಬೋದು, ಅದನ್ನು ಫಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ನೀರಲ್ಲಿ ಮಾಡೋಕ್ಕೆ ಏನೇನು ಸಾಧ್ಯ? ಸೊ ಕೇಳ್ತಾರೆ ಜನ, ಈ ಥರ ಏನೋ ಜಿಮ್ಮಲ್ಲಿ ಮಾಡೋ ಎಲ್ಲ ಥರ ಎಕ್ಸಸೈಸ್ ಮಾಡ್ಬೋದಾ? ಮಾಡ್ಬೋದು. ಸೊ ಸ್ಟ್ರೆಂತ್ ಎಕ್ಸಸೈಸ್ ಅಂತ ಹೇಳ್ತೀವಿ, ಅದು ಸಾಧ್ಯ ಇದೆ. ಇಲ್ಲಿ ನೋಡ್ಬೋದು ನೀವು, ಡಂಬಲ್ಸ್ ಇದೆ. ಆಮೇಲೆ ಕಾರ್ಡಿಯೋ ಎಕ್ಸಸೈಸ್, ನೀವು ಥ್ರೆಡ್ಮಿಲ್ಲು, ಕ್ರಾಸ್ ಟ್ರೈನಲ್ಲಿ ಮಾಡುವಂಥ ಎಕ್ಸಸೈಸ್, ಅದನ್ನು ನೀರಲ್ಲಿ ಮಾಡ್ಬೋದು. ಅದು ಬಿಟ್ಬಿಟ್ಟು ಎಂಡ್ಯೂರೆನ್ಸ್ ಟ್ರೈನಿಂಗ್ ಅಂತ ಹೇಳ್ತೀವಿ, ಸ್ಪೋರ್ಟ್ಸ್ ರಿಲೇಟೆಡು ಮಾಡೋ ಆ ಎಕ್ಸಸೈಸಿಗೆ ಬೇಕಾಗಿರುವಂಥ ಎಲ್ಲ ಎಕ್ಸಸೈಸು ಮಾಡ್ಬೋದು. ಬಟ್ ಒಂದೇ ಏನಪ್ಪ ಅಂದರೆ ನೀರಲ್ಲಿ ಮಾಡೋದು ಬಹಳ ಸೇಫ್. ಅಂದರೆ ನಿಮ್ಮ ಜಾಯಿಂಟ್ಸಿಗೆ ಏನೂ ತೊಂದರೆ ಆಗುತ್ತೆ. ಅದು ಬಿಟ್ಬಿಟ್ಟು ಮಸಲ್ಸ್ಗೆ ಇಟ್ ವಿಲ್ ಗಿವ್ ಮೋರ್ ಸ್ಟ್ರೆಂತ್ ಅಂತ ಹೇಳ್ಬೋದು. ಏನಕ್ಕೆ ಅಂದರೆ ನೀರು ಮತ್ತು ಲ್ಯಾಂಡ್ನ ಕಂಪೇರ್ ಮಾಡಿದ್ರೆ ನೀವು ಇಟ್ಸ್ 13 ಟೈಮ್ಸ್, ಅಂದರೆ 13 ಸರಿ ಇಟ್ಸ್ ಮೋರ್ ಡೆನ್ಸರ್ ಆ್ಯಸ್ ಅ ಮೀಡಿಯಮ್ ಅಂತ ಹೇಳ್ತಾರೆ. ಹಂಗೆ ಹೇಳೋ ಅರ್ಥ ಏನಿದೆ ಅಂದರೆ, ನೀವು ನೀರಲ್ಲಿ ಒಂದು ಸರಿ ಒಂದು 100 ಮೀಟರ್ಸ್ ನೀರಲ್ಲಿ ಓಡಿದ್ರೆ ಅದು ಹೊರಗಡೆ 1.3 ಕಿಲೋಮೀಟರ್ಸ್ ಓಡುವಷ್ಟು ಎನರ್ಜಿ ನೀರಲ್ಲಿ ಬರ್ನ್ ಆಗುತ್ತೆ. ಹಂಗಾಗಿ ಏನಾಗುತ್ತೆ, ನೀವು ಕಮ್ಮಿ ಟೈಮಲ್ಲಿ ಜಾಸ್ತಿ ಕ್ಯಾಲರಿ ಬರ್ನ್ ಮಾಡ್ಬೋದು. ಇದಕ್ಕೆ ಮೇಲೆ ಜಾಯಿಂಟ್ಸ್, ಅಂದರೆ ನಿಮ್ಮ ಒಂದು ಜಾಯಿಂಟ್ಸ್ ಮೇಲೆ ನಿಮ್ಮ ಬಾಡಿ ವೆಯ್ಟ್. ಈಗ ಒಂದು ಮನುಷ್ಯ ತನ್ನ ನೀ ಜಾಯಿಂಟಲ್ಲಿ ಒಂದು ಮೇಲೆ ಒಂದು 50 kg ಭಾರ ಇರುವಂಥ ಒಂದು ಮನುಷ್ಯ ನೀರಲ್ಲಿ ಇದ್ದ ತಕ್ಷಣ ಆ ಜಾಯಿಂಟ್ ಮೇಲೆ ಬರೀ 5 kg ಪ್ರೆಷರ್ ಬೀಳುತ್ತೆ. ಹಂಗಾಗಿ ಆಥ್ರೈಟಿಸ್ ಪೇಷಂಟ್ಸಿಂದ ಹಿಡಿದು ಮೆಡಿಕಲ್ ಇಶ್ಯೂಸ್ ಇರೋ ಯಾವುದೇ ಪೇಷಂಟ್ಸು, ಸರ್ಜರಿ ಆಗಿರೋರು, ಈ ಥರ ಯಾವುದೇ ಪೇಷಂಟ್ಸ್ ಇದ್ರೂ ನೀರಲ್ಲಿ ಎಕ್ಸಸೈಸ್. ಅಕ್ವಾ ಏರೋಬಿಕ್ ಯೂಸಸ್ ಆಮೇಲೆ ಮಾತಾಡೋಣ. ಬಟ್ ಫಸ್ಟ್ ಆಫ್ ಆಲ್ ಅಕ್ವಾ ಏರೋಬಿಕ್ ಅನ್ನೋದು ಎಲ್ಲಿ ಸ್ಟಾರ್ಟ್ ಆಯಿತು? ಆ್ಯಕ್ಚುಲಿ ಸ್ಟಾರ್ಟಿಂಗ್ ಎಲ್ಲಿ ಶುರು ಆಯಿತು? ಇದು ಅಕ್ವಾ ಏರೋಬಿಕ್ಸ್ ಅನ್ನೋದು ನೀವು ಹೇಳಿದ್ರೆ ನಮ್ಮ ಪುರಾತನ ಕಾಲದಿಂದ ಇದೆ. ನೀರಲ್ಲಿ ಹಳೆ ಕಾಲದಲ್ಲಿ ಪ್ರೆಗ್ನೆನ್ಸಿ ಆಗೋವಂಥ ಒಂದು ಇದಿತ್ತು. ಸೊ ಅದೇ ಥರ ಬೇಸಿಕಲಿ ಅಮೇರಿಕಾಲಿ ಇದ್ರ ಬಗ್ಗೆ ಲಾಟ್ ಆಫ್ ರಿಸರ್ಚ್ ಆಗಿದೆ. ಇಂಡಿಯನ್ ಕಲ್ಚರಲ್ಲೂ ಹೇಳಿದ್ದಾರೆ ಈ ಥರ, ಹೌದು ನೀರಲ್ಲಿ ವ್ಯಾಯಾಮ ಮಾಡ್ಬೋದು ಅಂತ. ಬಟ್ ಇದನ್ನು ಆ್ಯಸ್ ಎನ್ ಪಬ್ಲಿಕ್ಗೆ ಮಾರ್ಕೆಟಿಂಗ್ ಆ್ಯಸ್ ಎನ್ ವರ್ಲ್ಡ್ ವೈಡ್ ಮಾರ್ಕೆಟ್ ಮಾಡಿದ್ದು US 70s 80s ಇದು ಶುರು ಆಗಿದ್ದು. ಬಟ್ ಇಂಡಿಯಾಲಿ ದೀಪಾಲಿ ಜೈನ್ ಅಂತ ಹೇಳ್ಬಿಟ್ಟು ಬಾಂಬೆಲಿ ಒಬ್ಬರು ಇನ್ಸ್ಟ್ರಕ್ಟರ್ ಇದ್ದಾರೆ. ಅವರೇ ಫಸ್ಟು ಇಂಡಿಯಾಲಿ ಇದನ್ನು ತಂದಿದ್ದು. ಸೌತ್ ಇಂಡಿಯಾಲಿ ನಾನೇ ಫಸ್ಟ್ ತಂದಿದ್ದೆ, ಕಲ್ತ್ಕೊಂಡಿದ್ದು. ಸೊ ಏನನ್ಸುತ್ತೆ ಅಂದರೆ, ನೀರಲ್ಲಿ ಎಕ್ಸಸೈಸ್ ಮಾಡೋದು ಅಂದರೆ ಸಮ್ವಾಟ್ ಡಿಫಿಕಲ್ಟ್ ಅಂತಲೇ ಹೇಳ್ಬೋದು. ಬಟ್ ಎಂಜಾಯ್ ಮಾಡ್ಕೊಂಡು ಮಾಡ್ಬೋದೇನೋ ಅಂತಲ್ವಾ? ಹೆಂಗಿರುತ್ತೆ ಟೋಟಲ್ ಆಗಿ ಹೆಂಗಿರುತ್ತೆ ಅದು ಅಂತ? ನೀರೇ ಒಂದು ಖುಷಿ ಜನಕ್ಕೆ. ಈಗ ಏನೋ ಈಗ ನೀವು ಒಂದು ಕೆರೆಗೆ ಹೋಗ್ಬೋದು, ಒಂದು ನದಿ ಥರನೇ ಹೋಗ್ಬೋದು. ಸುಮ್ಮನೆ ನೀರಲ್ಲಿ ಇಳಿದು ಕೈಯಲ್ಲಾಡ್ಸೋಕ್ಕೆ, ಕಾಲಲ್ಲಾಡ್ಸೋದಕ್ಕೆ ಜನಕ್ಕೆ ಖುಷಿ ಆಗುತ್ತೆ. ಅಂಥದ್ರಲ್ಲಿ ನೀರಲ್ಲಿ ಇಳಿದು ವ್ಯಾಯಾಮ ಮಾಡ್ಬೇಕಂತಂದರೆ ಇಟ್ಸ್ ಏನೋ ಇನ್ನೂ ಜಾಸ್ತಿ ಏನೋ ಅಡ್ವಾಂಟೇಜಸ್ ಇದೆ ಅಂತಲೂ ಹೇಳ್ಬೋದು, ಖುಷಿನೂ ಆಗುತ್ತೆ. ಯಾವ ಥರ ಅಂತ ಹೇಳಿದ್ರೆ, ಒಂದು ಬಾಡಿ ಟೆಂಪರೇಚರ್, ಅಂದರೆ ಬಾಡಿ ನೀವು ಎಕ್ಸಸೈಸ್ ಮಾಡುವಾಗ ನಿಮಗೆ ಹೀಟ್ ಜಾಸ್ತಿ ಆಗಿ ಇದಾಗುತ್ತೆ. ನೀವು ಹೊರಗಡೆ ಮಾಡುವಾಗ ಸೆಕೆ ಜಾಸ್ತಿ ಬಂದು ಏನೋ ಯು ಫೀಲ್ ಟಯರ್ಡ್, ಸುಸ್ತಾಗುವಂಥ ಒಂದು ಇದಿರುತ್ತೆ. ನೀರಲ್ಲೂ ಸೆಕೆ ಬರುತ್ತೆ, ಬಟ್ ಹೊರಗಿನ ಏನೋ ವಾತಾವರಣ ತಣ್ಣಗೆ ನೀರಿರೋದ್ರಿಂದ ಅದು ಬಾಡಿ ಟೆಂಪರೇಚರ್ನ ಕಡಿಮೆ ಇಡೋದ್ರಿಂದ ನಿಮ್ಗೆ ಎಕ್ಸಸೈಸ್ ಮಾಡಿರೋದು ಇಷ್ಟೊಂದು ನಾನು ಕ್ಯಾಲರಿ ಬರ್ನ್ ಆಯ್ತಾ ಅನ್ನೋದೇ ಗೊತ್ತಾಗಲ್ಲ. ಎಷ್ಟು ದಿವಸದಲ್ಲಿ ಗೊತ್ತಾಗ್ಬೋದು ಅಂತೀರಾ? ಅಂದರೆ ಸಾಮಾನ್ಯವಾಗಿ ಈ ಒಂದು ಚೇಂಜಸ್ ಅಂತ ಅನ್ನೋದಾದ್ರೆ ಎಷ್ಟು ದಿವಸ? ಇದು
ಒಂದು ಅವರ್ ಕ್ಲಾಸ್ ನೀವು ಮಾಡಿದ್ರೆ ಹತ್ತತ್ರ 700 ಇಂದ 800 ಕ್ಯಾಲರೀಸ್ ಬರ್ನ್ ಆಗುತ್ತೆ. ಓಕೆ. ಇದು ಬಂದ್ಬಿಟ್ಟು ಆಲ್ಮೋಸ್ಟ್ ನೀವು 3 ದಿನ ಥ್ರೆಡ್ಮಿಲ್ ಮೇಲೆ ಓಡೋ ಥರ ಒಂದು ಅಂದರೆ 3 ದಿನ 1 ಅವರ್ ಕ್ಲಾಸ್ ಥರ ನೀವು ಮಾಡಿದ್ರೆ ಎಷ್ಟು ಟೋಟಲ್ ಕ್ಯಾಲರಿ ಬರ್ನ್ ಮಾಡ್ತೀರೋ ಆ ಥರ 1 ಅವರ್ ಕ್ಲಾಸಲ್ಲೇ ನೀವು ಅಷ್ಟು ಕ್ಯಾಲರಿ ಬರ್ನ್ ಮಾಡ್ಬೋದು ನೀರಲ್ಲಿ. ಆ ಥರ ನೀವು ವಾರದಲ್ಲಿ 3 ಕ್ಲಾಸ್ ಮಾಡಿದ್ರೆ ಒಂದು 2 ರಿಂದ 3 ತಿಂಗಳು ಇಫ್ ದೇ ಆರ್ ರೆಗ್ಯುಲರ್, ಏನು ತಪ್ಪದೆ ಕ್ಲಾಸ್ನ ಕರೆಕ್ಟಾಗಿ ಮಾಡಿದ್ರೆ ದೇ ಕ್ಯಾನ್ ಡೆಫಿನೆಟ್ಲಿ ಹ್ಯಾವ್ ಸಮ್ ರಿಸಲ್ಟ್ಸ್ ಇನ್ ಟರ್ಮ್ಸ್ ಆಫ್ ವೆಯ್ಟ್ ಲಾಸ್ ಇರ್ಬೋದು, ಇನ್ ಟರ್ಮ್ಸ್ ಆಫ್ ಮೆಡಿಕಲ್ ಪ್ರಾಬ್ಲಮ್ ಇರ್ಬೋದು. ಸರ್ಟೈನ್ ಏಜ್ ಗ್ರೂಪ್ ಇದೆಯಾ, ಏನಾದರೂ ಇಂಥ ಏಜ್ ಅವರಿಗೆ ಮಾತ್ರ ಸ್ಟಾರ್ಟ್ ಮಾಡ್ಬೋದು ಅಂತ? ಇದು ಏಜ್ ಗ್ರೂಪಿಂದ ನಾವು ಡಿಫ್ರೆನ್ಷಿಯೇಟ್ ಮಾಡಲ್ಲ. ಬೇಸಿಕಲಿ ಹೈಟ್, ಈಗ ನೀರಿನ ಹೈಟು 3 ಅಡಿ ಇದೆ ಅಂದರೆ 3 ಅಡಿಗಿಂತ ಮೇಲೆ 4 ಅಡಿ ಮನುಷ್ಯ ಇಂದ ಶುರು ಮಾಡ್ಬೋದು. ಸೊ ಆ ಥರ ಹೈಟ್ ಈಗ ಶುರು ಒಂದೊಂದು ಪೂಲ್ 5 ಅಡಿಯಿಂದನೇ ಇರುತ್ತೆ. ಸೊ ಅಂದರೆ 4.25 ಅಡಿ 5 ಅಡಿ ಮನುಷ್ಯ ಇದ್ದರೆ ಅವ್ರಿಗೆ ತಲೆ ಒಳಗೆ ಹೋಗ್ಬಿಡುತ್ತೆ. ಸೊ ಅದನ್ನು ಶಾಲೋ ಲೆವೆಲ್ ಟ್ರೈನಿಂಗ್ ಅಂತ ಹೇಳ್ತೀವಿ. ಚೆಸ್ಟ್ಗಿಂತ ಬಿಲೋ ಇದ್ದರೆ ಇಟ್ಸ್ ಶಾಲೋ ಬಿಗಿನರ್ಸ್ ಲೆವೆಲ್. ಇಂಟರ್ಮೀಡಿಯೇಟ್ ಲೆವೆಲ್ಗೆ ನೆಕ್ವರೆಗೂ ನೀರಿದ್ರೆ ಅದು ಇಂಟರ್ಮೀಡಿಯೇಟ್ ಲೆವೆಲ್ ಅಂತೀವಿ. ಡೀಪರ್ 6 ಅಡಿ ಮೇಲೆ ಇಲ್ಲ 10 ಅಡಿ ನೀರವರೆಗೂ ಹೋಗಿ ಮಾಡ್ಬೋದು, ಅದನ್ನು ಅಡ್ವಾನ್ಸ್ ಲೆವೆಲ್ ಟ್ರೈನಿಂಗ್ ಅಂತ ಹೇಳ್ತೀವಿ. ಸೊ ಅದಕ್ಕೆ ಡಿಫ್ರೆಂಟ್ ಎಕ್ವಿಪ್ಮೆಂಟ್ಸು ಯೂಸ್ ಮಾಡ್ತೀವಿ. ಇಕ್ವಿಪ್ಮೆಂಟ್ಸ್ ಅಂತ ಹೇಳಿದ್ರಿ, ಏನೆಲ್ಲ ವೆರೈಟಿ ಇದೆ ಇದರಲ್ಲಿ ಎಕ್ಸಸೈಸಲ್ಲಿ ಅಂತ? ಓಕೆ, ದಟ್ಸ್ ಅ ವೆರಿ ಗುಡ್ ಕ್ವೆಶನ್. ಎಕ್ವಿಪ್ಮೆಂಟ್ಸಲ್ಲಿ ಬಹಳ ಥರವಾದ ಎಕ್ವಿಪ್ಮೆಂಟ್ಸ್ ಇದೆ. ಈಗ ನಾವು ಇಡೀ ಸೌತಲ್ಲಿ ಹೇಳ್ಬೇಕಂತಂದರೆ ಒಂದು 8 ಥರ ಡಿಫ್ರೆಂಟ್ ಎಕ್ವಿಪ್ಮೆಂಟ್ಸ್ ನನ್ನ ಹತ್ರ ಇದೆ. ಡಂಬಲ್ಸ್ ಅಂತ ಹೇಳ್ತೀವಿ, ಇದು ಆಕ್ವಾ ಡಂಬಲ್ಸ್ ಅಂತ. ಇದು ಸ್ಪೆಷಲಿ ನೀರಿಗೋಸ್ಕರ ಡಿಸೈನ್ ಆಗಿರೋವಂಥ ಒಂದು ಡಂಬಲ್ಸ್. ಇದರಿಂದ ಸ್ಟ್ರೆಂತ್ ಎಕ್ಸಸೈಸು, ಕಾರ್ಡಿಯೋ ಎಕ್ಸಸೈಸು, ಎಂಡ್ಯೂರೆನ್ಸಸ್ ಎಲ್ಲ ಮಾಡ್ಬೋದು. ಇದು ನೂಡಲ್ ಅಂತ ಹೇಳ್ತೀವಿ, ಇಟ್ಸ್ ಬೇಸಿಕಲಿ ಅ ಫೋಮ್. ಸೊ ಆಮೇಲೆ ಹ್ಯಾಂಡ್ ಪೆಡಲ್ಸ್ ಅಂತ ಬರುತ್ತೆ, ನೀವು ಎಕ್ಸಸೈಸ್ ಕ್ಲಾಸಲ್ಲೂ ನೋಡಿರ್ಬೋದು. ಜನ ಕೈ ಹಿಂಗೆ ಮಾಡ್ಬೋದು, ಹಿಂಗೆ ಮಾಡ್ಬೋದು. ಶೋಲ್ಡರ್ಸ್ಗೆ ವೆಯ್ಟ್ ಇಲ್ದೇನೆ ಕೈ ಹಿಂಗೆ ಮಾಡಿದ್ರೆ ಸೊ ಜಾಯಿಂಟ್ ಮೇಲೆ ಜಾಸ್ತಿ ಲೋಡ್ ಬೀಳದೆ ಮಸಲ್ಗೆ ಮ್ಯಾಕ್ಸಿಮಮ್ ರೇಂಜ್ ಅಂತ ಸಿಗುತ್ತೆ, ರೇಂಜ್ ಆಫ್ ಮೋಷನ್ ಅಂತ ಹೇಳ್ತೀವಿ. ಓಕೆ, ಹರಿ ಜೊತೆ ಮಾತಾಡ್ತೀನಿ. ಸೊ ವೀಕ್ಷಕರೇ, ಅಕ್ವಾ ಏರೋಬಿಕ್ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ಹರಿ ಹೇಳ್ದಂಗೆ ನಿಜವಾಗ್ಲೂ ನೀರು ಅಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ, ಎಲ್ಲರಿಗೂ ಇಷ್ಟ. ಸಖತ್ ಎಂಜಾಯ್ ಮಾಡ್ಕೊಂಡು ಎಕ್ಸಸೈಸ್ ಮಾಡೋದಿದೆಯಲ್ಲ, ತುಂಬಾ ಖುಷಿಯನ್ನು ಕೊಡುತ್ತೆ ಅಂತಲೇ ಹೇಳ್ಬೋದು. ಸೊ ಅದ್ರ ಜೊತೆಗೆ ಅಕ್ವಾ ಏರೋಬಿಕ್ ಬರೀ ಫನ್ ಅಂತ ಮಾಡೋದಲ್ಲ, ಅದರಿಂದ ತುಂಬಾ ಯೂಸ್ ಇದೆ, ಎಸ್ಪೆಷಲಿ ಮಹಿಳೆಯರಿಗೆ. ಅದೇನಂತ ತಿಳ್ಕೊಳ್ಳೋಣ ಚಿಕ್ಕ ಬ್ರೇಕ್ನ ನಂತರ.